ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು, ಹೆಂಗೆ ಏನು ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಕೇಳ್ತಾ ಇದ್ರಿ. ನೋಡ್ದೆ ಯಾರು ನಮಗೂ ಒಂದು ಗರ್ಲ್ ಫ್ರೆಂಡ್ ಇರ್ಲಿ ಲೈಫಲ್ಲಿ ಅಂತ ಫಸ್ಟ್ ಸುಮ್ಮನೆ ಹಾಕ್ತೆ, ಒಂದು ಮೆಸೇಜ್ ಹಾಕ್ತೆ, ಆಯ್ ಅಂತ ಹಾಕ್ತೆ. ಸಾರಿ, ನಮ್ಮನೇಲಿ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ಬಿಡ್ತೀನಿ. ಅದೇ ಬಂದ್ಮೇಲೆ ಏನು ಚೇಂಜಸ್ ಆಯ್ತು ಲೈಫಲ್ಲಿ, ಬರಕ್ಕಿಂತ ಮೊದಲೇ ಹೆಂಗಿದ್ದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಲವ್ ಸ್ಟೋರಿ ಬ್ಲಾಗ್ ಮಾಡ್ತಾ ಇದ್ದೀವಿ. ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಇದ್ರಿ. ಸೊ ನಾವು ಮಾಡೋಣ ಅಂದ್ಕೊಂಡು ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಇವತ್ತು ಟೈಮ್ ಕೂಡಿ ಬಂದಿದೆ, ಲವ್ ಸ್ಟೋರಿ ಬ್ಲಾಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡಬೇಡ. ಫಸ್ಟ್ ನಿಖಿಲ್ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್. ನಾನು ಕ್ಯಾಮ್ರಾ ನೋಡ್ಕೊಂಡೆಲ್ಲ ಮಾತಾಡಲ್ಲ, ಈ ಕಡೆ ತಿರ್ಕೊಂಡು ನೀನು ನೋಡ್ಕೊಂಡು ಮಾತಾಡ್ತೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಓಕೆ, ನಾನೇ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಬನ್ನಿ ಹತ್ರ, ಪರವಾಗಿಲ್ಲ. ಸೊ ತುಂಬ ಜನ ಕೇಳ್ತಾ ಇದ್ರಿ. ಫಸ್ಟ್ ಪ್ರಶ್ನೆ ಏನಂತ ಅಂದರೆ, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು, ಹೆಂಗೆ ಏನು ಹೆಂಗ್ ಸ್ಟಾರ್ಟ್ ಆಯಿತು ಅಂತ ಕೇಳ್ತಾ ಇದ್ರಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಪ್ರಪೋಸ್ ಮಾಡಿದ್ದು ಇವರೇ ತಾನೇ? ಇವರೇ ಪ್ರಪೋಸ್ ಮಾಡಿ. ಸೊ ಫಸ್ಟ್ ಪ್ರಪೋಸ್ ಮಾಡಿದ್ದು ಇವರೇನೆ. ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ 2020 ಮೇ ಬಿ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಅನ್ಸುತ್ತೆ. ನಾನು ಹೇಳ್ತೀನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ. ನಾವು ಒಂದಿನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡ್ತಾ ಇದ್ವಿ. ಅಂದರೆ ಬಿಫೋರ್ ಇವಳ ನಾನು ನೋಡಿದ್ದೆ, ಬಿಫೋರ್ ನಿನ್ನ ನೋಡಿದ್ದೆ. ಮುತ್ತಣ್ಣ ಅವನೇ ಅಲ್ವಾ? ಹೌದು, ಅದು ನೋಡ್ಕೊಂಡ್ ಮಾತಾಡೋದು. ಅವನಿಗೆ ಗೊತ್ತೋನ್ಸುತ್ತೆ. ನಿನ್ನ ನೋಡಿದ್ದೆ ನಾನು, ಮಾಮೂಲಿ ಏನಂದರೆ ವೀಡಿಯೋಸ್ ಮಾಡ್ತಾರಲ್ಲ ಆ ಥರ ನೋಡಿದ್ದೆ. ಅದು ಬಿಟ್ರೆ ಯಾವತ್ತೂ ಪರಿಚಯ ಇರಲಿಲ್ವಲ್ಲ. ನಮ್ಮ ಹುಡುಗ ಒಂದ್ಸಲಿ ಪಾರ್ಟಿ ಮಾಡ್ಬಿಟ್ಟು, ಈ ಹುಡುಗಿ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಾಳೆ, ಸೀರೆ ಉಟ್ಕೊಂಡು ಸ್ಯಾರಿಲಿ ಟ್ರೆಡಿಷನಲ್ ಚೆನ್ನಾಗಿ ಕಾಣಿಸ್ತಾಳೆ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ಫೋಟೋನ ಪಾರ್ಟಿ ಮಾಡ್ಬೇಕಾದ್ರೆ. ನಾನು ಹೌದಲ್ವಾ ಅಂದ್ಬಿಟ್ಟು ನೋಡಿದ್ದೆ. ಈ ಹುಡುಗಿ ಮೊದಲು ನೋಡಿದ್ನಲ್ಲ, ಏನೋ ವಿಡಿಯೋ ಮಾಡ್ತಾ ಇರಲಿಲ್ಲ ಅವಾಗ. 6 ತಿಂಗಳು ಮಾಡ್ತಾ ಇರಲಿಲ್ಲ ಟಿಕ್ ಟಾಕಲ್ಲಿ. ಒಂದಿನ ಕೂತ್ಕೊಂಡು ಮನೇಲಿ ಏನು ನೈಟ್ ಮಲ್ಕೊಂಡು ಕೆಲಸ ಇರಲಿಲ್ಲ. ಏನು ನೋಡ್ದಷ್ಟೇ ಲವ್ ಫಸ್ಟ್ ಅದೇನೋ ಅಂತಾರಲ್ಲ, ಆ ಥರ ಎಲ್ಲ ಏನು ಇರಲಿಲ್ಲ. ಸುಮ್ಮನೆ ನೋಡಿದೆ, ಯಾರು ನಮಗೂ ಒಂದು ಗರ್ಲ್ ಫ್ರೆಂಡ್ ಇರಲಿ ಲೈಫಲ್ಲಿ ಅಂತ ಫಸ್ಟ್ ಸುಮ್ಮನೆ ಹಾಕ್ತೆ, ಒಂದು ಮೆಸೇಜ್ ಹಾಕ್ತೆ, ಆಯ್ ಅಂತ ಹಾಕ್ತೆ. ಆಮೇಲೆ ಯಾಕೋ ಒಂಥರ ಅನ್ಸ್ತು, ಅಯ್ಯೋ ಮೆಸೇಜ್ ಮಾಡ್ಬಿಟ್ರೆ ತಪ್ಪಾಗೋಯ್ತದೆ, ಏನಾರು ಅನ್ಕೊಂಡ್ಬಿಡ್ತಾರೆ. ನಾನು ಹೇಳ್ತೀನಿ ಆಯ್ತಾ. ಫಸ್ಟ್ ಮೆಸೇಜ್ ಮಾಡಿದ್ದು ಎಷ್ಟೊತ್ತಲ್ಲಿ ಅಂತ ಹೇಳ್ತೀನಿ ಗೈಸ್. 12 ಗಂಟೆ ರಾತ್ರಿಲಿ ಒಂದು ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋದಾಗ 12 ಗಂಟೆ ರಾತ್ರಿ ನನಗೆ ನೋಟಿಫಿಕೇಶನ್ ಬಂತು ಇನ್ಸ್ಟಾಗ್ರಾಮ್ ಅಲ್ಲಿ. ನಾವಿಬ್ರು ಪರಿಚಯ ಆಗಿದ್ದೆ ಇನ್ಸ್ಟಾಗ್ರಾಮ್ ಇಂದ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ 2020 ಆ ಟೈಮಲ್ಲಿ ನನಗೆ ಮೆಸೇಜ್ ಬಂತು ಇವ್ರ ಕಡೆಯಿಂದ. ನಾನು 12 ಗಂಟೆ ರಾತ್ರಿ ಆಗ್ಬಿಟ್ಟಾಯ್ತಲ್ಲ. ನಾನು ಯೂಶಲಿ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಯಾವಾಗ್ಲೂ. ನೋಡಿದೆ, ಬಟ್ ಇವ್ರ ಫೇಸ್ ನನಗೆ ಪರಿಚಯ ಇತ್ತು. ಇವರೇ ಅಂದರೆ ಇವ್ರದ್ದು ಮತ್ತು ನಿಶುಂದೆಲ್ಲ ವೀಡಿಯೋಸ್ ನಾನು ಟಿಕ್ಟಾಕ್ ಅಲ್ಲಿ ನೋಡ್ತಾ ಇದ್ದೆ. ಆ್ಯಂಡ್ ಕೆಲವೊಂದಷ್ಟು ವೀಡಿಯೋಗಳನ್ನ ಲೈಕ್ ಕೊಡ್ತಾ ಇದ್ದೆ. ಬಿಕಾಸ್ ಅಣ್ಣ ತಂಗಿ ಕಾಂಬಿನೇಷನ್ ಅಲ್ವಾ, ನಂಗೆ ಇಷ್ಟ ಆಗ್ತಿತ್ತು. ಟಿಕ್ಟಾಕ್ ಅಲ್ಲಿ ನೋಡಿದ್ದೆ, ಬಟ್ ಇದೇ ಹುಡುಗ ಅಲ್ವಾ ಮೆಸೇಜ್ ಮಾಡಿರೋದು ಅಂತ ಅಂದ್ಬಿಟ್ಟು ನಾನು ತೆಗೆದು ನೋಡಲಿಲ್ಲ. ಬಟ್ ನೋಟಿಫಿಕೇಶನ್ ಬಂತು ನನಗೆ, ನಿಖಿಲ್ ಅಂತ. ನಿಶಾ ಪ್ರೊಫೈಲಿಂದ ಬಂದಿದ್ದಲ್ಲ, ಇವ್ರದ್ದು ಪ್ರೊಫೈಲ್ ಇದೆಯಲ್ಲ, ಆ ಪ್ರೊಫೈಲಿಂದ ನನಗೆ ಮೆಸೇಜ್ ಬಂದಿದ್ದು. ಸೊ ಇವ್ರನ್ನ ನೋಡಿದ್ದೀನಲ್ಲ, ಇಷ್ಟೊತ್ತಲ್ಲಿ ಮೆಸೇಜ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಬೆಳಗ್ಗೆ ರಿಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಸಾಹೇಬ್ರು ನೆಕ್ಸ್ಟ್ ಹೇಳಿ. ಅಲ್ಲೇ ಡಿಲೀಟ್ ಮಾಡ್ಬಿಟ್ಟೆ. ಯಾಕೋ ಬೇಡ. ಫಸ್ಟ್ ಟೈಮ್ ಒಂದು ಹುಡುಗಿಗೆ ಮೆಸೇಜ್ ಮಾಡಿದ್ದು, ಅಷ್ಟು ಒಳ್ಳೆಯವನಂತಲ್ಲ ಮಾಡಿದ್ದು. ಆಮೇಲೆ ಬೇಡ ಅಂದ್ಬಿಟ್ಟು ಡಿಲೀಟ್ ಮಾಡ್ಬಿಟ್ನಾ ಮೆಸೇಜ್ನ. ಬೆಳಗ್ಗೆ ಎದ್ದು ನೋಡ್ತೀನಿ ರಿಪ್ಲೈ ಬಂದಿತ್ತು, ಅಲ್ಲೋ ಏನೋ ಅಂತ ಬಂದಿತ್ತು, ಮರ್ತೋಗಿ. ಬೆಳಗ್ಗೆ ಎದ್ದು ನೋಡಿದೆ ಮೆಸೇಜೇ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಏನೋ ಯೂಶಲಿ ನನಗೆಲ್ಲರೂ ಪರಿಚಯ ಇದ್ದಾರಲ್ವ, ಏನಾದರೂ ಒಂದು ಪ್ರಮೋಷನು ಇಲ್ಲ ಏನೋ ಒಂದು ಪರ್ಪಸ್ಸಿಗೆ ಮೆಸೇಜ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನೀವು ನನಗೆ ಟೆಕ್ಸ್ಟ್ ಮಾಡಿದ್ರಿ ಯಾಕೆ ಏನು ಅಂತ ಕೇಳಿದೆ ನಾನು. ಮತ್ತೆ ಅದಾದಮೇಲೆ ಇವರು ಹಂಗೆ ಮಾತಾಡ್ತಾ ಅವತ್ತೇ ಡೈರೆಕ್ಟ್ ನಿಮ್ಮ ನಂಬರ್ ಕೊಡಿ ಅಂತೆಲ್ಲ. ನಾನು ನಂಬ್ತಾನೆ ಇಲ್ಲ, ಯಾರು ಗುರು ಇದು ಇಷ್ಟು ಡೈರೆಕ್ಟಾಗಿ ಮಾತಾಡ್ತವ್ರೆ, ನಿಜವಾಗ್ಲೂ ಇವರೇನೆ. ಬಿಕಾಸ್ ಫೇಕ್ ಅಕೌಂಟ್ಸ್ ಎಲ್ಲ ಇರುತ್ತೆ, ಇವರೇನೆ. ನಾನು ನಿಜವಾಗ್ಲೂ ಇಷ್ಟೊಂದು ಡೇರಿಂಗಾಗಿ ಮಾತಾಡ್ತವ್ರೆ, ಇಷ್ಟು ಡೇರಿಂಗಾಗಿ ನಂಬರೆಲ್ಲ ಕೇಳ್ತವ್ರೆ ಅಂತ ಅಂದ್ಬಿಟ್ಟು. ಆಮೇಲೆ ಅಂದರೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಏನಾದ್ರು ಇದ್ದರೆ ನಾವು ಇನ್ಸ್ಟಾಗ್ರಾಮಲ್ಲೇ ಮೆಸೇಜಸ್ ಜಾಸ್ತಿ ಮಾಡೋದು. ನಂಬರೆಲ್ಲ ಅಷ್ಟು ಯೂಶ್ವಲ್ ಆಗಿ ಅವಾಗೆಲ್ಲ ನಾನು ಶೇರ್ ಮಾಡ್ತಿರ್ಲಿಲ್ಲ. ಹೆಂಗೆ ಇವರು ಹಿಂಗೆ ನಂಬರೇ ಕೇಳ್ತವ್ರಲ್ಲ ಡೈರೆಕ್ಟಾಗಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನು ನಂಬ್ತಾನೆ ಇಲ್ಲ. ನಿಮ್ಮ ನಿಖಿಲ್ ಅಲ್ಲ,
ನಿಖಿಲ್ ಅಲ್ಲ ಅಂತ ವಾದ ಮಾಡ್ತಾ ಇದೀನಿ. ಇವರು ನಿಶಾ ಕೂತಿರೋ ಫೋಟೋ, ಅವ್ರ ಮನೆ ಫೋಟೋ ನಾನೇ ಕೇಳಿದ್ದು ನಿಜವಾಗ್ಲೂ ನೀವೇನಾ ನಿಖಿಲ್? ನಾನು ನಂಬಲ್ಲ, ನಿಶಾ ಎಲ್ಲಿ ಅಂತೆಲ್ಲ ಕೇಳುವೆ. ಆವಾಗ ಇವರು ನಿಶುನೊಂದು ಫೋಟೋ ಹೊಟ್ಟು ಕಳಿಸಿದ್ರು. ಅವಾಗ ನಾನು ನಂಬಿದ್ದು ಇವರೇನೆ ಓಕೆ ಅಂತ ಅಂದ್ಬಿಟ್ಟು ಆವಾಗ ನನ್ನ ನಂಬರ್ ಪಾಸ್ ಆಯ್ತು ಇವರಿಗೆ ಅಲ್ವಾ. ಪಾಸ್ ಆಯ್ತು ನಂಬರು. ಹಂಗೇನು ಮಾಡಕ್ಕೆ ಬೇರೆ ಕೆಲಸ ಇರಲಿಲ್ಲ. ಕುತ್ಕೊಂಡು ಮಾತಾಡಿದ್ದು 1 ಗಂಟೆ 2 ಗಂಟೆ ಮಾತಾಡಿ ಎಲ್ಲ. ಮೇ ಬಿ ಅಲ್ಲೇ ಅವತ್ತೇ ಪ್ರಪೋಸ್ ಮಾಡ್ಬಿಟ್ಟೆ ಅನ್ಸುತ್ತೆ. ಇನ್ನೇನು ಮಾಡಲಿ. ಕಾಲ್ ಮಾಡಿದ್ಮೇಲೆ 1-2 ತಿಂಗಳು 3 ತಿಂಗಳು ಕ್ಯಾಶುಯಲ್ ಆಗಿ ಮಾತಾಡ್ಕೊಂಡೇ ಇದ್ವಿ 2020 ಡಿಸೆಂಬರ್ವರೆಗೂ. ಬಟ್ ಇವರು ನಂಬರ್ ಇಸ್ಕೊಂಡಿದ್ದು 1-2-3 ದಿನಕ್ಕೇನೆ ಪ್ರಪೋಸ್ ಮಾಡಿಬಿಟ್ರು. ನೀವಂದ್ರೆ ಇಷ್ಟ. ನೀ ಸ್ವಲ್ಪ ಈ ಕಡೆ ಕೂತ್ಕೊಳ್ಳೋ, ನೀನು ನೋಡ್ಕೊಂಡು ಮಾತಾಡಕ್ಕೆ ಸರಿ ಆಯ್ತದೆ ನನಗೆ. ಇಲ್ಲ ಕ್ಯಾಮ್ರಾ ನೋಡ್ಬೇಕಾಯ್ತದೆ. ಇವ್ರು ನಂಗೆ ಪ್ರಪೋಸ್ ಮಾಡಿದ್ರು. ನಾನು ಏನಪ್ಪ ಇದು ಹಿಂಗೆ, ಈಗ 1 ದಿನಕ್ಕೆ ನಂಬರ್ ಕೇಳ್ತಾರೆ, 2 ದಿನಕ್ಕೆ ಪ್ರಪೋಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನಿಲ್ಲ ಫ್ರೆಂಡ್ಸ್ ಆಗಿರೋಣ ಹಂಗೆ ಹಿಂಗೆ ಅಂದ್ಬಿಟ್ಟು 1-2-3 ತಿಂಗಳು ಎಳಿಸ್ದೆ. ಮೀಟ್ ಮಾಡಿರಲಿಲ್ಲ. ಮೀಟ್ ಏನು ಮಾಡಿರಲಿಲ್ಲ. ಫಸ್ಟು ಲವ್ ಗಿವ್ ಎಲ್ಲ ಅಂದರೆ ಆ ಥರ ಎಲ್ಲ ಇರಲಿಲ್ಲ ಫೀಲಿಂಗು. ಅಂದರೆ ಅದು ಹೇಳನಲ್ಲ, ಲವ್ ಎಟ್ ಫಸ್ಟ್ ಆಯ್ತು ಆ ಥರ ಇರಲಿಲ್ಲ. ಮತ್ತು ಇಲ್ಲ ಅಂದರೆ ಹಿಂಗೆ ಇರಬೇಕು ಹುಡುಗಿ ಆ ಥರ ಎಲ್ಲ ಏನು ಇರಲಿಲ್ಲ. ಸುಮ್ಮನೆ ನಮಗೊಂದು ಗರ್ಲ್ ಫ್ರೆಂಡ್ ಇರಲಿ, ಎಲ್ಲರಿಗೂ ಆಯ್ತಲ್ಲ ಅಂತ ಲವ್ ಮಾಡಿದ್ದು. ಆಮೇಲೆ ಗುಣಗಳು ಎಲ್ಲ ಕೂಡಿ ಬಂತು. ಎಲ್ಲ ಮನೆಯವರು ತುಂಬ ಇಷ್ಟಪಟ್ಟರು. ಮನೆ ಕರ್ಕೊಬಂದೆ ಒಂದಿನ. ಅದು ಹೇಳೋಣ ಇರಿ ಒಂದು ನಿಮಿಷ. ಆಮೇಲೆ 1-2-3 ತಿಂಗಳು ನಾವು ಮೀಟೇ ಆಗಲಿಲ್ಲ. ಸುಮ್ಮನೆ ಫೋನಲ್ಲಿ ಏನು ಡೈಲಿನೂ ಅಲ್ಲ, ಯಾವಾಗ ಒಂದೊಂದ್ಸಲ ಏನಾದ್ರು ಇದ್ದಾಗ ಫೋನ್ ಮಾಡೋರು ಅಷ್ಟೇ. ಪ್ರಪೋಸ್ ಅಂದಿದ ತಕ್ಷಣ ನಾನೇನು ಮಾಡಿಬಿಟ್ಟೆ, ಸ್ವಲ್ಪ ಹಿಂದೆ ಆಗಿಬಿಟ್ಟೆ. ಆಮೇಲೆ 1-2-3 ತಿಂಗಳು ಅವರು ಏನು ಜಾಸ್ತಿ ಫೋನೇ ಮಾಡಲಿಲ್ಲ, ನಾನು ಏನು ಫೋನೇ ಮಾಡಲಿಲ್ಲ. ಆಮೇಲೆ ಯಾವಾಗ ಡಿಸೆಂಬರ್ ಟೈಮಲ್ಲಿ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೆ. ಆಮೇಲೆ ನನಗೆ ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಇವರು ಹೇಳಿದ್ರು ನಿಶಾನು ಬೆಂಗ್ಳೂರ್ಗೆ ಹೋಗ್ಬೇಕು ಅಂತ ಇದ್ಲು ಅಂತ. ಸುಮ್ಮನೆ ಹಂಗೆ ರ್ಯಾಂಡಮ್ ಟಾಕ್ಸ್ ಬಂತು. ನಾನು ನಿಶಾ ಮಾತೇ ಆಡಿಲ್ಲ ಡಿಸೆಂಬರ್ವರೆಗೂ. ಆ 3 ತಿಂಗಳು ಇವ್ರ ಜೊತೆನೇ ನಾನು ಅಂದರೆ ಕನೆಕ್ಷನಲ್ಲಿ ಇದ್ದಿದ್ದು. ಅದಾದ್ಮೇಲೆ ಏನಾಯ್ತು, ಇವರು ನಾನು ಹೋಗ್ತಾ ಇದ್ದೀನಿ ಸರಿ ಕಳಿಸ್ಕೊಡಿ ನನ್ನ ಜೊತೆ ಅಂತ ಅಂದ್ಬಿಟ್ಟು ಇವರು ಆಮೇಲೆ ನಮ್ಮ ಮನೆಗೆ ಕರ್ಕೊಬಂದು ಬಿಟ್ಟರು ನಿಶನ್ನ. ಆಮೇಲೆ ನಾನು ನಿಶಾ 1-2 ದಿನ ಬೆಂಗಳೂರಲ್ಲಿ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಿಶಾ ನನ್ನ ಜೊತೆ 2 ದಿನ ಇದ್ಲು. ಅವಳು ಅಷ್ಟೇ ಆವಾಗ ಫುಲ್ಲು ಸೈಲೆಂಟು. ನಾವು ಇವಾಗ ಹೆಂಗಿದ್ದೀವಿ ಅದಕ್ಕೆ ಡೆಡ್ ಆಪೋಸಿಟ್ಟು. ಏನೂ ಮಾತಾಡ್ತಿರ್ಲಿಲ್ಲ, ನಾನೇ ಮಾತಾಡಿಸ್ತಿದ್ದೆ. ಅಂದರೆ ಮಿಂಗಲ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತು ನಮ್ಮಿಬ್ರಿಗೂ. 1 ವರ್ಷನಾದರೂ ಟೈಮ್ ಹಿಡಿತು ತುಂಬ ಕ್ಲೋಸ್ ಆಗೋಕ್ಕೆ. ಅದಾದಮೇಲೆ ಏನಾಯಿತು, ಅವಳು ಮಾತಾಡ್ಸ್ಕೊಳೆಲ್ಲ ಆದಮೇಲೆ ಅವಳ ಬರ್ಡೇ ಬಂತು. ಅವಳ ಬರ್ಡೇಗೆ ಅಂತಲೇ ಬೆಂಗ್ಳೂರಿಗೆ ಹೋಗಿದ್ದಿದ್ದು. ಅಂದರೆ ಸ್ವಲ್ಪ ಏನೋ ಗ್ರೂಮಿಂಗ್ ಮಾಡಿಸ್ಕೋಬೇಕು ಅವಳು ಅಂತ ಕರ್ಕೊಂಡು ಹೋಗಿದ್ದೆ. ಅದಾದ್ಮೇಲೆ ಅವಳ ಬರ್ಡೇ ಬಂತು. ಅವಾಗ ಅವಳು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದೆ ಅಲ್ವಾ. ನಿಮ್ಮ ಮನೆಗೆ ಕರ್ಕೊಂಡು ಅವತ್ತೇ ಫಸ್ಟ್ ಟೈಮ್ ನಾನು ಇವ್ರ ಮನೆಗೆ ಹೋಗಿದ್ದು. ನಿಶುನ್ ಬರ್ಡೇ ದಿನಾನೇ ಇವ್ರ ಮನೆಗೆ ಹೋದೆ ನಾನು 2020. ಅವಾಗ ಇವ್ರ ಅಜ್ಜಿ ಆಮೇಲೆ ಸ್ವಾತಿ ನಮ್ಮ ಅಜ್ಜಿಗೆಲ್ಲ ತುಂಬ ಇಷ್ಟ ಆಗ್ಬಿಟ್ರಿ ಇವರು. ನಮ್ಮ ಅಜ್ಜಿ ಮಾಮೂಲಿ ಅಜ್ಜಿಗಳಿಗೆಲ್ಲ ಇರ್ತಾರಲ್ಲ ಮನೇಲಿ ಕೆಲಸ ಮಾಡ್ಕೊಂಡು ಕ್ಲೀನಾಗಿ ಎಲ್ಲರನ್ನು ಮಾತಾಡಿಸ್ಕೊಂಡು ಬಂದವ್ರನ್ನ. ಅದ್ರಲ್ಲಿ ಬೇರೆ ಇವಳು ಅಡುಗೆ ಗಿಡ್ಗೆ ಅದೆಲ್ಲ ಪ್ರೋ ಇದ್ಲಾ. ನಮ್ಮ ಅಜ್ಜಿ ಒಳ್ಳೆ ಹುಡುಗಿ. ನಾ ಸುಮ್ಮನೆ ತಮಾಷೆಗೆ ಸುಮ್ಮನೆ ಕೇಳಿದೆ, ಹೆಂಗೆ ಮದುವೆ ಆದ್ರೆ ಹೆಂಗೆ ಹಾಗೆ ಹೀಗೆ ಅಂತ ಸುಮ್ಮನೆ ತಮಾಷೆ ಕೇಳಿದ್ನಾ. ನಮ್ಮ ಅಜ್ಜಿ ಆಗ್ಬೋದು ಒಳ್ಳೆ ಹುಡುಗಿ, ಇವು ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಯ್ತಾಳೆ ಎಲ್ಲರನ್ನೂ ಹಾಗೆ ಹೀಗೆ ಅಂತ. ನಮ್ಗಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಫಸ್ಟ್ ಇದ್ದಿದ್ದು ನಾರ್ಮಲ್, ಒಂದು ಹುಡುಗಿ ಗರ್ಲ್ ಫ್ರೆಂಡ್ ಇರಲಿ ಅಂತ. ಆಮೇಲೆ ಓಕೆ ಫ್ಯಾಮಿಲಿಗೂ ಇಷ್ಟ ಆಯ್ತಲ್ಲ ಅಂತ. ಆಮೇಲೆ ಇವಳು ನನ್ನ ಜೊತೆ ಚೆನ್ನಾಗಿ, ನಾನು ಸ್ವಲ್ಪ ಮಾತಾಡೋದು ಕಡಿಮೆ ಅಲ್ಲ, ಇವಳು ಸ್ವಲ್ಪ ನನ್ನ ಜೊತೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಿದ್ಲು. ಒಬ್ಬರಾದ್ರೂ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾರೆ ಮನೆಯಲ್ಲೂ. ಮೇನ್ ಅದೇ ಅಲ್ವಾ, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಆಮೇಲೆ ಕೇರಿಂಗ್ ಇರಬೇಕು, ಮತ್ತು ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು, ಹೊಂದ್ಕೊಂಡು ಹೋಗ್ಬೇಕು. ಸುಮ್ಮನೆ ಆಮೇಲೆ ಜಗಳ ಗಿಗಳ ಮಾಡ್ಕೊಂಡಿರೋ ಥರ ಎಲ್ಲ ಇರ್ಬಾರ್ದಲ್ಲ. ಅದೆಲ್ಲ ಒಂದೊಂದು ಪಾಯಿಂಟಾಗಿ ಇಷ್ಟ ಆಗಿ ಬರ್ತಾಯಿತ್ತು. ಫಸ್ಟು ಸುಮ್ಮನೆ ಬೇಕಾಬಿಟ್ಟಿ ಮಾಡಿದ್ದು ಪ್ರಪೋಸು. ಆಮೇಲೆ ಸ್ವಲ್ಪ ಸೀರಿಯಸ್ ಆಯ್ತಾ ಬಂತು. ನಾನು ಅಷ್ಟೇ ಅವ್ರ ಮನೆಗೆ ಹೋಗಿ ಬರೋವರೆಗೂ ನಾನು ಇವ್ರಿಗೆ ಏನೂ ಹೇಳಿರಲಿಲ್ಲ. ಸುಮ್ಮನೆ ಹಂಗೆ ಕ್ಯಾಶುವಲ್ ಆಗಿ ಇರೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ದೆ. ಇವ್ರ ಮನೆಗೆಲ್ಲ ಹೋಗಿ ಬಂದಾದ್ಮೇಲೆ ಇವ್ರ ಮನೇಲಿ 1-2 ದಿನ ಇದ್ದೆ ಅನಿಸುತ್ತೆ. ನಿಶನ್ ಬರ್ಡೇ ದಿನ ಅದು ನೆಕ್ಸ್ಟ್ ದಿನ ಇದ್ದೆ. ಅವತ್ತು ಅಷ್ಟೇ ನಾನು ಅವ್ರ ಮನೇಲಿ ಅವ್ರನ್ನೆಲ್ಲ ಮಾತಾಡ್ಸೋಕ್ಕೆ ಇಲ್ಲ ಅವ್ರು ಹೆಂಗೆ ಏನು ಅಂತ ನೋಡಿದೆ ಅವತ್ತು. ಅದಾದಮೇಲೆ ನಿಶನ್ ಬರ್ಡೇ ಡಿಸೆಂಬರ್ 16 ಆಗಿದ್ದು. ನಾವು ಮತ್ತೆ ನಿಶನ್ ಬರ್ಡೇ ಆದಮೇಲಿಂದ ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಇವರು ಕೇಳಿದ್ರು ಮತ್ತೆ ಫೈನಲ್ ಆಗಿ ಏನು ಹೇಳಿ, ನಿಮ್ಮ ಡಿಸಿಷನ್ ಏನು ಹೇಳಿ ಅಂತ ಅಂದ್ಬಿಟ್ಟು. ಡಿಸೆಂಬರ್ 25 ಕ್ರಿಸ್ಮಸ್ ಅವತ್ತು ನೈಟ್ ನಾವು ಒಂದು ಟೈಮಿಂಗ್ಸ್ ಅಷ್ಟು ಪ್ರಾಪರಾಗಿ ಗೊತ್ತಿಲ್ಲ ನನಗೆ, ಒಂದು 9:30 ಟೈಮ್ ಆಗಿತ್ತು, ಒಂದು 8 ಗಂಟೆ ಮೇಲೆ ಆಗಿತ್ತು. ಅವತ್ತು ನಾವು ಓಕೆ ಅಂತ ಹೇಳಿದ್ದು ನಾನು ಇವರಿಗೆ.
ಸರಿ ಆಯಿತು ಅಂತ ಅಂದ್ಬಿಟ್ಟು, ಯಾಕಂದರೆ ನನಗೆ ಸ್ವಲ್ಪ ನಮ್ಮ ಮನೆ ಕಡೆನೂ ಅಷ್ಟೇ ನನಗೆ ಒಪ್ತಾರ ಇಲ್ವಾ ಏನು ಅಂದರೆ, ಇವಾಗ ಒಂದು ಲವ್ ಅಂತ ಅಂದರೆ ಫ್ಯಾಮಿಲಿ ಎಲ್ಲರೂ ಭಯ ಪಡ್ತಾರೆ. ನಮ್ಮ ಮನೇಲಿ ನಮ್ಮ ಅಣ್ಣಂಗಂದರೆ ನಂಗೊಂದು ಸ್ವಲ್ಪ ಭಯ. ನಮ್ಮ ಅಣ್ಣ ಹೆಂಗೋ ಏನೋ ಅಂತ ಅಂದ್ಬಿಟ್ಟು ನಾನು ತುಂಬ ಯೋಚನೆ ಮಾಡಿದೆ. ಅದಾದಮೇಲೆ ಒಂದು 2-3 ತಿಂಗಳು ಇವ್ರನ್ನ ಇದ್ದಿದ್ದು ನೋಡಿ, ಮತ್ತು ಅವ್ರ ಫ್ಯಾಮಿಲಿ ಇದ್ದಿದ್ದು ನೋಡಿ ಎಲ್ಲ ನನಗೆ ಇಷ್ಟ ಆಗ್ಬಿಟ್ಟು ಸರಿ ಅಂದ್ಬಿಟ್ಟು ಧೈರ್ಯ ಮಾಡಿ ಓಕೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟೆ. ಅವತ್ತು December 25 ಅವತ್ತು ನಾವು ಕಮಿಟ್ ಆಗಿದ್ದು. ಅದಾದಮೇಲೆ ಏನಕ್ಕೆ ಅದಾಗ ಒಂದು ವಾರಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಮದುವೆ ಹೇಗೆ ಮದುವೆ ಅನ್ಕೊಂಡು ಇವಳೇ ಫಸ್ಟ್ ಓದುತ್ತೆ ಪ್ರಪೋಸ್ ಮಾಡೋ ಒಂದು ವಾರಕ್ಕೆ. ಮದುವೆ ಯಾವಾಗ, ಮದುವೆ ಬೇಗ, ಮದುವೆ ಹಂಗೆ ಅನ್ಕೊಂಡು 4 ವರ್ಷ ದಾಟಿಸ್ಕೊಂಡು ಬಂದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾ ದಾಟ್ಸ್ಕೊಂಡ್ ಬಂದಿದ್ದು, ಇವಳು ರೆಡಿ ಆಗಿದ್ಲು. ಯಾಕಂದ್ರೆ ಇವಾಗ ಯಾರು ನಂಬಕ್ಕಾಗಲ್ಲ ಹುಡುಗರುಗಳು, ಅಂದ್ರೆ ಎಲ್ಲರಿಗೂ ಅಂತಲ್ಲ, ನನ್ಗೆ ಅದೊಂದು ಭಯ ಇರುತ್ತಲ್ವಾ. ಸೊ ಅವಾಗಿಂದನೇ ಸ್ಟಾರ್ಟ್ ಮಾಡಿದೆ ಮದುವೆ ಯಾವಾಗ, ಹೆಂಗೆ ಸೆಟಲ್ ಆಗೋದು, ಹೆಂಗೆ ಏನು ಅಂತ ಫುಲ್ ಫ್ಯೂಚರ್ ಬಗ್ಗೆನೇ ನಾನು ಈಗಲೂ ಅಷ್ಟೇ. ಸೊ ಹಂಗೆ ಮಾತಾಡಿಕೊಂಡು ಪ್ರತಿಯೊಂದು ವಿಷಯದಲ್ಲೂ ನಾನು ಜೆಲ್ಲಪ್ ಮಾಡಿಕೊಂಡು ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗಿನ ಏನೇ ಒಂದು ನಮ್ಮಲ್ಲೂ ಬರುತ್ತೆ. ನಾವು ಜಗಳ ಆಡ್ತೀವಿ, ಅವ್ರೇನು ಜಾಸ್ತಿ ಆಡಲ್ಲ, ನಾನೇ ಸ್ವಲ್ಪ. ಸೊ ನಾನು ಸ್ವಲ್ಪ ಜಗಳ ಆಡ್ತೀನಿ. ಅದಾಗಿದ್ದು ಒಂದು ನೆಕ್ಸ್ಟ್ ಮೂಮೆಂಟ್ಗೆ ಯಾವುದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೋಗಲ್ಲ. ಆ್ಯಂಡ್ ಅದಾದಮೇಲೆ ಅದೇ ಕಮಿಟ್ ಆದ್ವಿ. ಅವ್ರ ಮನೇಲಿ ಎಲ್ಲರಿಗೂ ವಿಷಯ ಗೊತ್ತಿತ್ತು, ಪ್ರತಿಯೊಬ್ರಿಗೂ ಪರಿಚಯ ಮಾಡಿಸ್ಬಿಟ್ರು ನನಗೆ. ಅವ್ರ ಮಮ್ಮಿ ಫ್ಯಾಮಿಲಿ ಅವ್ರನ್ನ, ಗಂಡು ಮಕ್ಳು ಹಂಗೆ ಅಲ್ವಾ. ಅವ್ರ ಮಮ್ಮಿ ಅಂದರೆ ಉಡುಪಿ ಸೈಡ್ ಫ್ಯಾಮಿಲಿಗಾಗಿರ್ಬೋದು, ಇಲ್ಲ ಅಂತಂದರೆ ಈ ಕಡೆ ಅವ್ರ ಪಪ್ಪನ ಫ್ಯಾಮಿಲಿಗಾಗಿರ್ಬೋದು ಪರಿಚಯ ಮಾಡಿಸೋದು. ಅಂದರೆ ಅಜ್ಜಿ, ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರಿಗೂ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಿದ್ಮೇಲೆ ಎಲ್ಲರ ಹತ್ರನೂ ಈಗಲೂ ಅಷ್ಟೇ, ಅವತ್ತು ಹೆಂಗಿದ್ವಿ ಇವತ್ತೂ ಮಾತಾಡಿಕೊಂಡು ಆರಾಮಾಗಿದ್ದೀವಿ. ಅವ್ರ ಫ್ಯಾಮಿಲಿಗೂ ಎಲ್ಲರಿಗೂ ಇಷ್ಟ ಆಯಿತು. ಅದಾದಮೇಲೆ ಆ ಟೈಮಲ್ಲಿ ನಮ್ಮ ಮನೆಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳ್ಬಿಡ್ತೀನಿ. ಸೊ ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಣ್ಣಂಗೆ ಇನ್ನೂ ವಿಷಯ ಗೊತ್ತಿರಲಿಲ್ಲ. ನಮ್ಮನೆ ಸೈಡ್ ಯಾರಿಗೂ ವಿಷಯ ಗೊತ್ತಿರಲಿಲ್ಲ, ನಾನು ಯಾರಿಗೂ ಹೇಳೂ ಇರಲಿಲ್ಲ. ಸೊ ಇದು ಒಂದು ಪಾಯಿಂಟಿಗೂ ನಾನು ಆನ್ಸರ್ ಮಾಡಿಬಿಡ್ತೀನಿ. ನೀವು ತುಂಬ ಜನ ಕೇಳ್ತಿದ್ರಿ ಆ ಟೈಮಲ್ಲಿ, ಕಮಿಟೆಡಾ ನೀವು, ಯಾಕೆ ಹೇಳ್ತಾ ಇಲ್ಲ ಯಾಕೆ ಅಂತ. ಬಿಕಾಸ್ ನನಗೆ ನಮ್ಮ ಫ್ಯಾಮಿಲಿ ಮತ್ತು ದೊಡ್ಡವ್ರಿಗೂ ಒಪ್ಪಿಸಿ ಅವ್ರ ಪರ್ಮಿಷನ್ ತೊಗೊಂಡು ಆಮೇಲೆ ನಾನು ನಿಮಗೆಲ್ಲ ಹೇಳ್ಕೋಬೇಕು ಅನ್ನೋದು ಒಂದು ನನಗಿತ್ತು. ಬಿಕಾಸ್ ಅವರಿಗೇನು ವಿಷಯ ಮುಟ್ಟಿಸ್ದೆ, ಅವ್ರ ಪರ್ಮಿಷನ್ ತೊಗೊಳ್ದೆ ನಾನು ಇದು ಏನಂತಾರೆ ಮದುವೆ ಅಂತಂದರೆ ಅದು ಸಣ್ಣ ಪುಟ್ಟ ವಿಷಯ ಅಲ್ಲ, ದೊಡ್ಡ ವಿಷಯ. ಅವ್ರ ಪರ್ಮಿಷನ್ ಇಲ್ಲದೆ ಇಲ್ಲ ಅಂತಂದರೆ ಅವ್ರಿಗೆ ಗೊತ್ತಿಲ್ಲದೆ ನಾನು ಮುಂದುವರಿಯೋಕೆ ಇಷ್ಟ ಇರಲಿಲ್ಲ. ನನಗೆ ಎಲ್ಲರನ್ನೂ ಒಪ್ಪಿಸಿ ಆದಮೇಲೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅನ್ನೋ ಒಂದೇ ಥಾಟಿಂದ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ಅಷ್ಟೇ. ಯಾವುದೇ ಬೇರೆ ರೀಸನ್ ಇಲ್ಲ. ಸೊ ಅದಾದಮೇಲೆ 1 ವರ್ಷ 2 ವರ್ಷ 2020-21 ಎಲ್ಲ ಆರಾಮಾಗಿ ಜಾಲಿಯಾಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಹಂಗೆ ಎಲ್ಲಿ ಓಡಾಡ್ತಾ ಇದ್ವಿ ನಾವು, ಕೈ ಹಿಡ್ಕೊಂಡು ಎಂತೂ ಎಲ್ಲೂ ಓಡಾಡೇ ಇರಲಿಲ್ಲ. ಅಂದರೆ ನಾವು 3 ಜನ ಟ್ರಿಪ್ಗೆ ಹೋಗೋದು. ನಿಶನ್ ಬಿಟ್ಟು ಗೈಸ್, ನಾನು ಆನೆಸ್ಟಾಗಿ ಹೇಳ್ತೀನಿ, ನಿಶನ್ ಬಿಟ್ಟು ನಾವು ಎಲ್ಲೋ ಒಂದು ಜಾಗ 2 ಜಾಗಕ್ಕೆ ಹೋಗಿರ್ಬೋದು. ಅದು ಔಟ್ ಆಫ್ ಏನೋ ಕರ್ನಾಟಕನೂ ಅಲ್ಲ, ಎಲ್ಲೋ ಒಂದು ಜಾಗಕ್ಕೆ ಹೋಗಿರ್ಬೋದು ನಮ್ಮ ಫ್ರೆಂಡ್ಸ್ಗಳ ಜೊತೆ. ಅದು ಬಿಟ್ಟು ನಾವು ಎಲ್ಲೂ ಒಂದು ಪಬ್ಲಿಕಲ್ಲೂ ಕೈ ಹಿಡ್ಕೊಂಡು ಓಡಾಡ್ದವರಲ್ಲ. ನಾನು ತುಂಬ ಭಯ ಪಡ್ತಿದ್ದೆ, ಅವರು ಅಷ್ಟೇನೆ. ನನಗೇನು ಇಷ್ಟ ಆಗ್ತಿರ್ಲಿಲ್ಲ, ಇಲ್ಲ ನಾನು ಹೆಂಗೆ ಹೇಳ್ಕೊಳ್ಳೋವರೆಗೂ ವಿಷಯ ಪಬ್ಲಿಕಲ್ಲಿ ಹೆಂಗಿರ್ಬೇಕೇನೆ ಪ್ರತಿಯೊಂದೂ ಅರ್ಥ ಮಾಡ್ಕೋತಿದ್ರು. ನಾನು ತುಂಬ ಭಯ ಪಡ್ತಿದ್ದೆ, ಯಾರು ನೋಡಿದ್ರೆ ಇಲ್ಲ ಏನಾದರೂ ಅಂದ್ಕೊಂಡ್ರೆ ಅಂತ ಅಂದ್ಬಿಟ್ಟು. ಇವು ಪಬ್ಲಿಕಲ್ಲೂ ನಾವು ಒಂದು ದಿನ ಕೈ ಹಿಡ್ಕೊಂಡು ಓಡಾಡ್ದವರಲ್ಲ, ಒಂದು ಎಲ್ಲೂ ಆಚೆ ಹೋದವರಲ್ಲ. ನಾವು 4 ವರ್ಷ ಹಂಗೆ ಇದ್ವಿ. ಪ್ರತಿಯೊಂದು ವಿಷಯದಲ್ಲೂ ನಿಶಾ ಇರ್ತಿದ್ಲು ನನ್ನ ಜೊತೆ. ಆ್ಯಂಡ್ ಇವತ್ತು ಅಷ್ಟೇ ಲವ್ ಸ್ಟೋರಿ ವ್ಲಾಗಲ್ಲಿ ಅವಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತಲೇ ಅಷ್ಟು ದಿನದಿಂದನೂ ಅಂದ್ಕೊಂಡು ಬಂದಿದ್ದು. ಬಟ್ ಅದೇನೋ ಟೈಮೇ ಆಗಲಿಲ್ಲ, ಅವಳಿಗೆ ಎಕ್ಸಾಮ್ ನಡೀತದೆ, ಹಂಗಾಗಿ ಅವಳು ಬರೋಕ್ಕಾಗಿಲ್ಲ. ಸೊ ಅವಳು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಈ ವ್ಲಾಗಲ್ಲಿ. ಸೊ 2 ವರ್ಷ ಹಂಗೆ ನಡ್ಕೊಂಡು ಬಂದ್ವಿ. ಮದುವೆ ಟಾಪಿಕ್ ಅಂತ ಹೆಂಗೆ ಬಂತು ಅಂತ ಅಂದರೆ, ಸಾರಿ ನಮ್ಮ ಮನೇಲಿ ಹೆಂಗೆ ಗೊತ್ತಾಯಿತು ಅಂತ ಹೇಳ್ಬಿಡ್ತೀನಿ. ಏನಾಯಿತು 2023 ಅನಿಸುತ್ತೆ. 2023 ಸುಮ್ಮನೆ ಹಂಗೆ ನಾನು ನಮ್ಮಣ್ಣ ಕಾರಲ್ಲಿ ಹೋಗ್ತಾ ಇದ್ವಿ. ನಾನು ಅವನಿಗೇನೋ ಹೇಳಿರಲಿಲ್ಲ. ಅವನು ನನ್ನ ಹತ್ರ ಯಾವತ್ತೂ ಕೇಳಿರಲಿಲ್ಲ. ಆದರೆ ಅಷ್ಟರಲ್ಲಿ ಇವರು ನಮ್ಮಣ್ಣ ಎಲ್ಲರೂ ಪರಿಚಯ ಆಗಿದ್ರು, ಆಚೆ ಹೋಗೋದು ಅದೆಲ್ಲ ಮಾಡ್ತಾಯಿದ್ವಿ. ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಪರಿಚಯ ಆಗಿದ್ರು. ಬಟ್ ಈ ಥರ ನಾವಿಬ್ಬರು ಇಷ್ಟಪಡ್ತಿದ್ದೀವಿ ಅನ್ನೋದು ನಾವು ಎಲ್ಲೂ ಅಂದರೆ ನಮ್ಮ ಮನೇಲಿ ಹೇಳ್ಕೊಂಡಿರಲಿಲ್ಲ ನಾನು ನಮ್ಮ ಅಣ್ಣನ ಹತ್ರ. ಬಿಕಾಸ್ ನಂಗೆ ಸ್ವಲ್ಪ ಭಯ ಇತ್ತು, ಹೆಂಗೆ ರಿಯಾಕ್ಟ್ ಮಾಡ್ತಾನೋ, ಹೆಂಗೆ ರೆಸ್ಪಾನ್ಸ್ ಮಾಡ್ತಾನೋ ಅಂತ ಅಂದ್ಬಿಟ್ಟು.
ಬಟ್ ಅದಕ್ಕೂ ಮುಂಚೆನೆ ನಿಕ್ಕಿ ಹೆಂಗಿದ್ದಾರೆ ಇಲ್ಲ ಅವ್ರ ಅಂದರೆ ಜೊತೆಲಿದ್ದಾಗ ಗೊತ್ತಾಗತ್ತಲ್ಲ ಅವ್ರು ಹೆಂಗೆ ಏನು ಮತ್ತು ಇವ್ರ ಜೊತೆ ಎಲ್ಲ ಶಬರಿಮಲೆಗೆಲ್ಲ ಹೋಗಿದ್ದು ಬಂದಿದ್ದ ಅಷ್ಟರಲ್ಲಿ. ಸೊ ಅಲ್ಲ ಶಬರಿಮಲೆ ಅದಾದ್ಮೇಲೆ ಅನ್ಸುತ್ತೆ. ಇಲ್ಲ ಅದಕ್ಕಿಂತ ಮುಂಚೆನೆ, ಅದಾದ್ಮೇಲೆ ಹೇಳಿದ ಮುಂಚೆನೇನಾ? ಅದೇ ನೀನೇನೋ ಮಾಮೂಲಿ ಇದ್ರಲ್ಲಿ ಹೇಳ್ದೆ ಅಂತ ಹೇಳ್ತಿದ್ದಲ್ಲ ಕಾರಲ್ಲಿ. ಗೊತ್ತಾದ್ಮೇಲೆ ಶಬರಿಮಲೆಗೆ ಹೋಗಿದ್ದು, ಅದಕ್ಕೂ ಮುಂಚೆನೆ 2022 ಅಲ್ಲೇ ಅನ್ಕೋತೀನಿ ಗೊತ್ತಾಗಿದ್ದು. ಅಂದ್ರೆ ನೀನ್ ಹೇಳಿದ್ದು ನಾನು ಅವ್ರಿಗೆ ಹೇಳಿದ್ದು ಬೇರೆ. ಆಮೇಲೆ ನೀನ್ ಹೇಳಿದ್ದು ಅದೇನು ಕಾರ ನಾನು ಹೇಳ್ಕೊಂಡಿದ್ದು 2022 ಅಲ್ಲೇ ಅನ್ಸುತ್ತೆ, ಮೇ ಬಿ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಈಗ ಕಾರಲ್ಲಿ ಹೋಗ್ಬೇಕಾದ್ರೆ 22 ಅಲ್ಲೇ ಗೈಸ್, 22 ಅಲ್ಲೇ ಕಾರಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಹಂಗೆ ನಮ್ಮ ಅಣ್ಣ ಏನು ಮಾಡ್ದೆ, ಅವ್ನಿಗೆ ಅಷ್ಟಲ್ಲಿ ಡೌಟ್ ಇತ್ತು. ಬಟ್ ಅವನಾಗನೇ ಓಪನ್ ಆಗಿ ಏನೂ ಕೇಳಿರಲಿಲ್ಲ, ನಾನು ಏನೂ ಹೇಳಿರಲಿಲ್ಲ. ಹಿಂಗೆ ಹೋಗ್ಬೇಕಾದ್ರೆ ಹಿಂಗೆ ಸುಮ್ಮನೆ ಮದುವೆ ಟಾಪಿಕ್ ಎತ್ತದ, ಯಾವಾಗ ಏನು ಮಾಡೋಣ ಎತ್ತ ಅಂತ ಅಂದ್ಬಿಟ್ಟು, ಹುಡ್ಗಂಗೆ ಏನು ಮಾಡ್ಸೋಣ ಅಂತ ಸುಮ್ಮನೆ ಹಿಂಗೆ ಅವನು ಬೇಕು ಅಂತಲೇ ಅವತ್ತು ಟಾಪಿಕ್ ಎತ್ತದ. ಹಿಂಗೆ ಚೀಟಿ ಹಾಕಿದ್ದೀನಿ, ಅದು ಮಾಡೋಣ ಇದು ಮಾಡೋಣ ಅಂತ ಹಂಗೆ ಕ್ಯಾಶುವಲಾಗಿ ಮಾತಾಡಬೇಕಾದ್ರೆ ನಾನೇನು ಅಂದ್ಬಿಟ್ಟೆ, ಅವನಂದ ಚೈನ್ ಮಾಡ್ಸೋಣ ಹುಡ್ಗನಿಗೆ ಅಂತ ಅಂದ. ಚೈನ್ ಎಲ್ಲ ಬೇಡ, ಆಲ್ರೆಡಿ 2 ಇದೆ ಅವ್ರ ಹತ್ರ ಅಂತ ಹೇಳ್ಬಿಟ್ಟೆ ನಾನು. ಯಾರ ಹತ್ರ ಅಂತ ಅಂದ್ಬಿಟ್ಟು ಅವ್ನು ಶಾಕಲ್ಲಿ, ಅಂದರೆ ಸುಮ್ಮನೆ ಏನೋ ನಗ್ನಗ್ತಾ ನನ್ನ ಮುಖ ನೋಡ್ಕೊಂಡು ನಗ್ತಾ ಇದ್ದ. ಆಮೇಲೆ ನಾವು ಅವತ್ತು ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ, ನಾವಿಬ್ಬರೇ ಇದ್ವಿ ಕಾರಲ್ಲಿ. ಅವನೆಲ್ಲ ಕೇಳ್ಕೊಂಡು ಹೋದ. ನಾನು ಆಮೇಲೆ ಸುಮ್ಮನೆ ಕೂತ್ಕೊಬಿಟ್ಟೆ. ಅವನಿಗೆ ಅಯ್ಯೋ ಬಾಯ್ ತಪ್ಪು ಹೇಳ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ನಾನು ಏನೂ ಮಾತಾಡಲಿಲ್ಲ, ಸುಮ್ಮನೆ ಕೂತ್ಕೊಬಿಟ್ಟೆ. ಆಮೇಲೆ ಅವನು ಯಾರು ಹೆಂಗೆ ಏನು ಅವ್ರ ಫ್ಯಾಮಿಲಿ ಹೆಂಗೆ, ಹುಡುಗ ಓಕೆ ನಾನು ನೋಡಿದ್ದೀನಿ ಅವ್ರದ್ದೇನು ಇದಿಲ್ಲ, ಮತ್ತು ನೀನು ಅಷ್ಟೇ ಲೈಫ್ ಲಾಂಗ್ ಇರೋವಂಥ ರಿಲೇಷನ್ಶಿಪ್ ಇದು, ಅದೇ ಮಾಮೂಲಿ ಇರುತ್ತಲ್ಲ ಅದನ್ನೆಲ್ಲ ಕೇಳ್ಕೊಂಡು ಹೋದ. ಹೆಂಗೆ ಏನು ಮುಂದೆ ಎಲ್ಲ ಚೆನ್ನಾಗಿರಬೇಕು ಅಂತೆಲ್ಲ ಮಾತಾಡ್ಕೊಂಡು ನನಗೆ ಅಷ್ಟರಲ್ಲಿ ಆಲ್ರೆಡಿ ನಿಕ್ಕಿ ಇಷ್ಟ ಆಗಿಬಿಟ್ಟಿದ್ರು. ಇಲ್ಲ ಅಂದಿದ್ರೆ ಅವನು ಅವತ್ತೇ ಬೇಡ ಅಂತ ಹೇಳ್ಬಿಡುವ ನನಗೆ. ಅವನೇನು ಹೇಳಲಿಲ್ಲ ಬೇಡ ಗಿಡ ಅಂತೆಲ್ಲ, ನಿನ್ನ ಜವಾಬ್ದಾರಿ, ನೀನು ಇಷ್ಟಪಟ್ಟಿದ್ಯಾ ಚೆನ್ನಾಗಿರಬೇಕು ಅಂತೆಲ್ಲ ಮಾಮೂಲಿ ಬುದ್ಧಿವಾದ, ಮತ್ತು ಅವ್ರಿಗೆ ಭಯ ಇರುತ್ತಲ್ಲ. ಸೊ ಅದನ್ನೆಲ್ಲ ಹೇಳ್ಕೊಂಡು ಬೆಂಗಳೂರವರೆಗೂ ಹೋದ. ಹಂಗೆ ಗೊತ್ತಾಗಿದ್ದು ನಮ್ಮ ಅಣ್ಣಂಗೆ, ನಾನೇ ಬಾಯಿ ತಪ್ಪಿ ಹೇಳಿದ್ದು. ಸೊ ಅದಾದಮೇಲೆ ಏನಾಯಿತು, ಮದುವೆ ಅಂತ ಪ್ರಾಪರಾಗಿ ಟಾಪಿಕ್ ಏನೂ ಬರಲಿಲ್ಲ. ನಾವು 2023 ಬ್ಯಾಂಗ್ಳೂರಲ್ಲಿ ಒಂದು ಪ್ರಾಪರ್ಟಿ ನೋಡಿದ್ವಿ. ನಾನು ನಮ್ಮ ಅಣ್ಣ ತೊಗೊಂಡಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ಇದ್ದಿದ್ದು. ಸೊ ಏನಾಯಿತು, ಅದು ಏನೇನೋ ಚೇಂಜಸ್ ಆಗಿಬಿಟ್ಟು ನಮ್ಮಣ್ಣ ಅಂದ, ಇವಾಗ ನಮ್ಮ ಅಣ್ಣಂಗೂ 27 ಸಮಥಿಂಗ್ ಏನೋ, ಸ್ವಲ್ಪ ಅವನಿಗೂ ಏಜ್ ಆಗುತ್ತೆ. ನಾವು ಮನೆ ಕಟ್ಟಿ ನಂದು ಮದುವೆ ಮಾಡಿ ಆಮೇಲೆ ಅವ್ನ ಮದುವೆ ಆಗಿ ಅವ್ನು ಸೆಟಲ್ ಆಗೋಕ್ಕೆ ತುಂಬ ಲಾಂಗ್ ಆಗಿಬಿಡತ್ತೆ. ಸೊ ಹಂಗಾಗಿ ನಾನಂದೆ, ಸೊ ನಮ್ಮ ಮನೇಲೂ ಫ್ಯಾಮಿಲಿ ಎಲ್ಲ ದೊಡ್ಡವರು ಇರ್ತಾರಲ್ಲ, ಅವರೆಲ್ಲರೂ ವಯಸ್ಸಿಗೆ ಬಂದಿರೋ ಮಗು ಹುಡುಗಿ ಇಟ್ಕೊಂಡು ಹೆಂಗೆ ಮಾಡೋಕ್ಕಾಗುತ್ತೆ, ಅವಳದೊಂದು ಜವಾಬ್ದಾರಿ ಅಲ್ವಾ ತೀರಿಸ್ಬಿಡೋದನ್ನ ಅಂತ. ಸೊ ನಾವು ಆ ಪ್ಲ್ಯಾನ್ನ ಅಲ್ಲೇ ಡ್ರಾಪ್ ಮಾಡಿ ಮದುವೆ ಅಂತ ಎದ್ದಿದ್ದು ಟಾಪಿಕ್ ಇದು. ನಾನು ಅಷ್ಟರಲ್ಲಿ ಫೋನ್ ಮಾಡಿ ಹೇಳಿದ್ದೆ. ಅಷ್ಟರಲ್ಲಿ ಇವರು ಅಜ್ಜಿ ಕೈಲಿ ಫೋನ್ ಮಾಡ್ತಿದ್ರು. ನಾನು ಫೋನ್ ಮಾಡಿ ಮಾತಾಡಿದ್ ಕಣೆ ನಿಮ್ಮ ಅಣ್ಣನ ಹತ್ರ. ಅಜ್ಜಿನೂ ಮಾತಾಡಿದ್ರಲ್ವಾ? ಫಸ್ಟ್ ನಾನು ಮಾತಾಡಿದ್ದು ಮಾಮೂಲಿ ಈ ಥರ ನಿಮ್ಮ ತಂಗಿನ ಇಷ್ಟಪಡ್ತಾ ಇದ್ದೀನಿ, ಮದುವೆ ಮಾಡಿಸ್ಕೊಡಿ ಅಂತ. ನಂಗೆ ಗೊತ್ತೇ ಇಲ್ಲ ಇದು. ಯಾಕೆ ಗೊತ್ತಿಲ್ಲ? ನಿನಗೂ ಗೊತ್ತು, ಮರ್ತ್ಕೊಂಡಿದ್ದೆ ಅಷ್ಟೇ. ಅಜ್ಜಿ ಮಾತಾಡಿರೋದು ಗೊತ್ತು ನನಗೆ. ನಾನು ಫೋನ್ ಮಾಡಿ ಮಾತಾಡಿದ್ದು ಒಂದಿನ. ಗೊತ್ತು ನನಗೆ ಮೊದಲೇ ವಿಷಯ, ನನಗೇನು ಅಬ್ಜೆಕ್ಷನ್ ಇಲ್ಲ. ಒಂದಿನ ಹೇಳ್ತೀನಿ, ಅವತ್ತೊಂದಿನ ದೊಡ್ಡವ್ರನ್ನ ಕರ್ಕೊಬನ್ನಿ ಮಾತಾಡೋಣ ಅಂತ ಹೇಳಿದ್ರು. ಹೌದಾ? ಓಕೆ ಓಕೆ, ಎಲ್ಲ ಮರ್ಸ್ಬಿಟ್ಟಿದ್ದೀನಿ ನಾನು. ಅದಾದಮೇಲೆ ನಾನು ಹೇಳಿದೆ ಹಿಂಗೆ ದೊಡ್ಡವ್ರ ಕೈಲಿ ನಿಮ್ಮ ಮನೇಲಿ ಫೋನ್ ಮಾಡಿಸಿ ಅಂತ ಅಂದ್ಬಿಟ್ಟು. ಆಮೇಲೆ ಅಜ್ಜಿ ಎಲ್ಲ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ನಿನ್ನ ತಂಗಿನ ಇಷ್ಟಪಡ್ತವ್ರಪ್ಪ, ನಾನು ಚೆನ್ನಾಗಿ ನೋಡ್ಕೊತೀವಿ, ಮದುವೆ ಮಾಡಿಕೊಡಪ್ಪ ಅಂತೆಲ್ಲ ಅಜ್ಜಿ ಕೇಳಿ ಮಾತಾಡಿದ್ರು. ಆಮೇಲೆ ನಾವು ಹೇಳಬೇಕು ಅಂತಂದರೆ, ಒಂದು ಪ್ರಾಪರಾಗಿ ಅರೇಂಜ್ ಮ್ಯಾರೇಜ್ ಹೆಂಗೆ ಫಾಲೋ ಆಗುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಈ ಜಾತಕ ಆಗಿರ್ಬೋದು ಪ್ರತಿಯೊಂದನ್ನು ಅಷ್ಟೇನೆ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡೇ ಮುಂದುವರಿತಾರೆ. ಸುಮ್ಮನೆ ಏನೋ ಇಷ್ಟಪಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಮ ಇಷ್ಟದಂತೆ ನಾವು ಮಾಡ್ಕೊಳ್ತಾ ಇಲ್ಲ. ನಮ್ಮ ಫ್ಯಾಮಿಲಿಲೂ ಅಷ್ಟೇ, ಅವ್ರ ಫ್ಯಾಮಿಲಿಲೂ ಅಷ್ಟೇ, ದೊಡ್ಡವರು ಹಿರಿಯರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನೀವು ಅಷ್ಟೇ ತುಂಬ ಪ್ರೀತಿ ಕೊಟ್ಟಿದ್ದೀರ. ನಾವು ಅನೌನ್ಸ್ ಮಾಡಿದ್ಮೇಲೆ ಏನು ತುಂಬ ಇಷ್ಟಪಡ್ತಾ ಇದ್ದೀರಾ ನಮ್ಮ ಏನು ಜೋಡಿನ. ಆ್ಯಂಡ್ ಆ್ಯಂಡ್ ಸಾಕಷ್ಟು ಜನ ಲವ್ ಸ್ಟೋರಿ ಅಂತ ಇದ್ರಿ. ಸೊ ಇದು ನಮ್ಮ ಲವ್ ಅಷ್ಟೇ, ಏನು ತುಂಬ ಬಿಗ್ ಸ್ಟೋರಿ ಏನಲ್ಲ ನಮ್ಮದು. ಹಿಂಗೆ ಕನೆಕ್ಟ್ ಆಗಿದ್ದು ನಾವು. ಹೇಳಿ. ಹೌದು, ಅದೇ ಬಂದಮೇಲೆ ಏನು ಚೇಂಜಸ್ ಆಯಿತು ಲೈಫಲ್ಲಿ? ಬರೋಕ್ಕಿಂತ ಮೊದಲೇ ಹೆಂಗಿದ್ದೆ ನಿಂಗೆ ಗೊತ್ತಲ್ಲ, ಮಾಮೂಲಿ ಆರಾಮಾಗಿ ಪಾರ್ಟಿ ಗಿಟಿ ಮತ್ತು ನನಗೆ ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ.